ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶ್ರೀರಾಜ್ ಮತ್ಸ್ಯ ಫಾರ್ಮ್ಸ್ ಪಣಪಿಲ ಮೂಡಬಿದ್ರೆ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ನಮ್ಮ ಜೊತೆ ಶ್ರೀಯುತ ರಾಜೇಶ್ ಅವರಿದ್ದಾರೆ. ಇವರು ತನ್ನ ಮನೆಯಲ್ಲಿಯೇ ಬೇರೆ ಬೇರೆ ಜಾತಿಯ ಮೀನುಗಳನ್ನು ಸಾಕ್ತಾ ಇದ್ದಾರೆ. ಹಾಗೆಯೇ ಇವರಿಗೆ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇವರ ವತಿಯಿಂದ ಪ್ರಗತಿಪರ ಮೀನು ಕೃಷಿಕ ಎಂಬ ಪ್ರಶಸ್ತಿ ಕೂಡ ಲಭಿಸಿರ್ತದೆ. ಸರ್ ನಮಸ್ತೆ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ಈ ಫಾರ್ಮನ್ನು ನಡೆಸ್ತಾ ಇದ್ದೀರಾ ಮತ್ತು ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್? ನಮಸ್ತೆ ಸರ್, ನನ್ನ ಹೆಸರು ರಾಜೇಶ್ ದೇವರಾಜ್ ಅಂತ. ನಾನು ಮೂಡುಬಿದ್ರೆ ತಾಲೂಕಿನ ಪಣಪಿಲ ಗ್ರಾಮದಲ್ಲಿ ಶ್ರೀರಾಜ್ ಮತ್ಸ್ಯ ಫಾರ್ಮ್ಸ್ ಎಂಬ ಒಂದು ಮೀನು ಕೃಷಿಯನ್ನು ಮಾಡ್ತಿದ್ದೇನೆ. ನಾನು ಪ್ರಸ್ತುತ 5 ವರ್ಷದಿಂದ ಮೀನು ಕೃಷಿಯಲ್ಲಿ ತೊಡಗಿದ್ದೇನೆ. ಆ್ಯಕ್ಚುಲಿ ಅಂದರೆ ನಾನು ಫುಲ್ ಟೈಮು ವರ್ಕರ್ ಅಲ್ಲ, ನಾನು ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೇನೆ. ಅಂದರೆ ಫುಲ್ ಟೈಮ್ ನಾನು ಮೂಡುಬಿದ್ರೆ ಪುರಸಭೆಯಲ್ಲಿ ಜೂನಿಯರ್ ಪ್ರೋಗ್ರಾಮರಾಗಿ ಕೆಲಸ ಮಾಡ್ತಿದ್ದೇನೆ. ಹಾಗೆ ಒಂದು ಹವ್ಯಾಸಕ್ಕಾಗಿ ನಾನೊಂದು ಹೊಂಡ ಮಾಡಿ ಅದರಲ್ಲಿ ಒಂದು ಮೀನು ಮರಿಗಳನ್ನು ಬಿಟ್ಟು ಹೀಗೆ ಒಂದು ನಡೆಸಿಕೊಂಡು ಬರೋದು. ಈಗ ಒಂದು 5 ವರ್ಷ ಆಯಿತು. 5 ವರ್ಷದಿಂದ ಈಗ ಒಂದು 7 ಬಗೆಯ ಮೀನು ನಮ್ಮ ಹತ್ರ ಉಂಟು. ಅಂದರೆ ಈಗ ನಾವು ಸರಿಸುಮಾರು ಈಗ ನಾನು ಸ್ಟಾರ್ಟ್ ಮಾಡುವಾಗ ಇಲ್ಲಿ ಮೂಡುಬಿದ್ರೆ ಇರ್ಬೋದು, ಈ ವ್ಯಾಪ್ತಿಯಲ್ಲಿ ಯಾರ ಹತ್ರ ಇರಲಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಸಲಹೆಯಿಂದ ಆರಂಭಿಸಿರೋದು. ಈಗ ಒಂದು ನನ್ನ ಲೆಕ್ಕದ ಪ್ರಕಾರ ಒಂದು 500ಕ್ಕೂ ಮಿಕ್ಕಿ ಈಗ ಮೀನು ಕೃಷಿಕರು ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿದ್ದಾರೆ. ಅವರಿಗೆಲ್ಲ ನಾನು ಮೀನು ಮರಿಯನ್ನು ಸಹ ಕೊಟ್ಟಿರುತ್ತೇನೆ, ಮೀನಿಗೆ ಆಹಾರವನ್ನು ಕೂಡ ನೀಡಿರುತ್ತೇನೆ. ಹಾಗಾಗಿ ತಮಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ. ಯಾಕಂದರೆ ಮೊದಲು ಎಲ್ಲರ ನಮ್ಮ ಉಪ್ಪು ಮೀನಿಗೋಸ್ಕರ ಪರದಾಡ್ತಿದ್ರು. ಈಗ ಎಲ್ಲರೂ ಒಬ್ಬರಿಂದೊಬ್ಬರೇ ನಮ್ಮ ಒಳನಾಡಿಗೆ ಬರ್ತಿದ್ದಾರೆ. ಯಾಕಂದರೆ ಒಳನಾಡನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಅಂದರೆ ಇದು ಖಂಡಿತವಾಗಿಯೂ ಇದು ಉತ್ತಮವಾದ ಬೆಳವಣಿಗೆ ಅಂತ ನಾನು ತಿಳ್ಕೊಡ್ತಿದ್ದೇನೆ. ಓಕೆ ಸರ್, ನಿಮ್ಮ ಬಳಿ ಯಾವ ಜಾತಿಯ ಮೀನುಗಳಿದ್ದಾವೆ? ನಮ್ಮ ಬಳಿ ಒಟ್ಟಿಗೆ 7 ಬಗೆಯ ಮೀನು ಉಂಟು. ಈ ಕೃಷಿ ಹೊಂಡದಲ್ಲಿ ಫಂಗೇಶಿಯಸ್ ಮತ್ತು ಕಾಟ್ಲಾ, ರೋಹು, ಅಮೂರು, ಗಿಫ್ಟ್ ತಿಲಾಪಿಯಾ ಮತ್ತು ಇನ್ನೊಂದು ನಮ್ಮ ಕಾಮನ್ ಕಾರ್ಪ್, ಇದು 5 ಬಗೆಯ ಮೀನು ಈ ಫಾಂಡಲ್ಲಿ ಉಂಟು. ಹಾಗೆ ಇದರಲ್ಲಿ ಒಂದು ರೂಪ್ಚಂದ್ ಮತ್ತು ಮಡೆಂಜಿ, ಹೀಗೆ ಒಟ್ಟಿಗೆ 7 ಬಗೆಯ ಮೀನು ನಮ್ಮ ಹತ್ರ ಪ್ರಸ್ತುತ ನಮ್ಮ ಹತ್ರ ಉಂಟು. ಮರಿಯೂ ಉಂಟು, ದೊಡ್ಡದು ಕೂಡ ಉಂಟು. ಓಕೆ, ಈಗ ಮರಿಗಳನ್ನು ಎಲ್ಲಿಂದ ತರ್ತೀರಾ, ಇಲ್ಲ ನೀವೇ ಬ್ರೀಡ್ ಮಾಡ್ತೀರಾ? ಮೀನು ಮರಿಗಳಂದರೆ ಈಗ ನಾನು ಬ್ರೀಡಿಂಗ್ ಎಲ್ಲ ಸೆಟಪ್ ಮಾಡಿದ್ದೇನೆ. ನಾನು ಈಗೇನು ಮಾಡ್ತೀನಿ, ಈ ಕಾಟ್ಲಾ, ರೋಹು ಮತ್ತು ಇದು ಕಾಮನ್ ಕಾರ್ಪ್ ಎಲ್ಲ ನಾನು ಭದ್ರಾವತಿಯಿಂದ ತರ್ತಿದ್ದೇನೆ. ಮತ್ತು ಮುಖ್ಯದ ನಮ್ಮದು ಮುರೇಲಿರಬಹುದು, ಮುರೇಲನ್ನು ಆಂಧ್ರ ಪ್ರದೇಶದಿಂದ ತರ್ತಿದ್ದೇನೆ. ಹಾಗೆ ನಮ್ಮ ಇದು ರೂಪ್ಚಂದ್ ಮತ್ತು ಫಂಗೇಶಿಯಸನ್ನು ನಾನು ವೆಸ್ಟ್ ಬೆಂಗಾಲ್ ಕಲ್ಕತ್ತಾದಿಂದ ತರಿಸ್ತಿದ್ದೇನೆ. ಅಂದರೆ ಅದು ಡೈರೆಕ್ಟ್ ಬರುವುದಿಲ್ಲ, ಬೆಂಗಳೂರು ತನಕ ಕಾರ್ಗೋ ಫ್ಲೈಟಲ್ಲಿ ಬರುತ್ತೆ. ಅಲ್ಲಿಂದ ನಾನು ವೆಹಿಕಲ್ ಮಾಡಿಕೊಂಡು ಹೋಗಿ ಒಮ್ಮೆ ತರುವಾಗ ಒಂದು 25-30 ಸಾವಿರ ಮರಿಗಳನ್ನು ತಗೊಂಡು ಬಂದು ನನಗೂ ಇಟ್ಕೊಳ್ತೇನೆ, ಬೇಕಾದ ಕೃಷಿಕರಿಗೂ ಕೂಡ ನೀಡ್ತಿದ್ದೇನೆ. ನೀವು ಮೀನುಗಳನ್ನು ಸಾಕಬೇಕಾದ್ರೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಎಲ್ಲಿಂದ ಪಡ್ಕೊಂಡ್ರಿ ಮತ್ತು ಹೇಗೆ ಶುರು ಮಾಡಿದ್ರಿ ಅಂತ? ಅಂದರೆ ನನ್ನ ಮೀನಿನ ಬಗ್ಗೆ ಪ್ರಪ್ರಥಮವಾಗಿ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಆರಂಭಿಸಿರುವಂಥದ್ದು. ಆದರೆ ನನಗೆ ಬ್ಯಾಕ್ ಬೋನ್ ಅಂದರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಅಂತ ಹೇಳ್ಬೋದು. ಆ ಟೈಮಲ್ಲಿ ಪ್ರಥಮವಾಗಿ 2019-20 ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೀನುಗಾರಿಕಾ ವಿಜ್ಞಾನಿಯಾಗಿ ಡಾಕ್ಟರ್ ಚೇತನ್ ಸರ್ ಅಂತಿದ್ದರು. ಅವರು ನಮಗೆ ಉತ್ತಮವಾದ ರೀತಿಯಲ್ಲಿ ನಮಗೆ ಗೈಡ್ ಮಾಡಿದ್ದಾರೆ. ಅವರ ಗೈಡಿಂದಾಗಿ ಈಗ 5 ವರ್ಷದಿಂದ, ಅವರ ಒಂದು 2 ವರ್ಷದ ಹಿಂದೆ ಅವರು ಟ್ರಾನ್ಸ್ಫರ್ ಆಗಿ ಹೋಗಿ ಅವರ ಪ್ಲೇಸ್ಗೆ ರವೀಂದ್ರ ಗೌಡ ಪಾಟೀಲ್ ಅಂತ ಬಂದಿದ್ದಾರೆ. ಅವರು ಕೂಡ ಉತ್ತಮವಾದ ರೀತಿಯಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ನಮಗೆ ಪ್ರೋತ್ಸಾಹ ನೀಡುವುದರಿಂದಾಗಿ ನಮಗೆ ಈ ಮೀನು ಕೃಷಿ ಇಷ್ಟು ಉತ್ತಮವಾದ ರೀತಿಯಲ್ಲಿ ಬೆಳೆಯಲು ನಮಗೆ ಅನುಕೂಲವಾಯಿತು ಅಂತ ಹೇಳ್ತಿದ್ದೇನೆ ನಾನು. ಈಗ ಮೀನುಗಳನ್ನು ಬೆಳಿಬೋದು, ಇದರ ಸೇಲ್ ಹೇಗಿರುತ್ತೆ, ಯಾವ ರೀತಿ ಇದನ್ನು ಮಾರ್ಕೆಟಿಂಗ್ ಮಾಡ್ತೀರಿ ಅಂತ? ಸೇಲ್ ಅಂದರೆ ಏನಂದರೆ ನಾವು ಯಾರಿಗೂ ಕೊಂಡೋಗಿ ಕೊಡುವುದಿಲ್ಲ ಸರ್. ಯಾಕಂದರೆ ಇದು ಲೈಫ್ ಇಶ್ಯೂ. ನಿಮಗೆ ಸಮುದ್ರದ ಮೀನು ಯಾವಾಗ ಹಿಡಿತಾರೆ ಅದು ನಿಮಗೆ ಯಾವಾಗ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದು ಐಸ್ ಮೀನಾಗಿರುತ್ತೆ. ಅದು ಸಹ ಈಗ ನಿಮಗೆ ಮೊನ್ನೆ ಮೇ 31ರಿಂದ ನಾಡ್ದು ಆಗಸ್ಟ್ 1 ತನಕ ಇಳಿಲಿಕ್ಕಿಲ್ಲ. ಅದು ಕೂಡ ಇಲ್ಲಿ ನಮಗೆ ಮೀನು ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ನಿಮಗೆ ಆಲೋಚನೆ ಮಾಡಿ. ಇದು ಹಾಗಲ್ಲ. ಈಗ ನಿಮಗೆ ನೋಡಿ ಇಲ್ಲಿ ಕಾಣ್ತುಂಟು, ಯಾವುದು ಮೀನು ಬೇಕು ಅದು ನಮ್ಮ ಮನೆಯ ಎದುರುಗಡೆ ಇಟ್ಟಿದ್ದೇವೆ, ಅದನ್ನು ತೋರಿಸ್ತೇವೆ. ನಿಮಗೆ ಯಾವ ಮೀನು ಬೇಕು ಅದನ್ನೇ ಕೊಂಡೋಗೋದು. ನಿಮ್ಮದು ಮನೆಗೆ ಹೋಗೋ ತನಕ ಜೀವ ಇರುತ್ತೆ. ನಿಮಗೆ ಫ್ರೆಶ್ ಅಂದರೆ ನಿಮಗೆ ನೀವೇ ಕಟ್ ಮಾಡ್ಬೋದು, ನೀವೇ ಪಲ್ಯ ಮಾಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ನಾವು ಏನಾಗ್ತೇವೆ, ಇದಕ್ಕೆ ನಾವು ನ್ಯಾಚುರಲ್ ಫುಡ್ ಹಾಕುವಂಥದ್ದು. ಈ ಕಡಲೆ ಹಿಂಡಿ, ಅಕ್ಕಿ ತೌಡು ಮತ್ತು ಅದರದ್ದು ಫೆಲೆಟ್ಸ್ ಬರುತ್ತೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾವು ಇದನ್ನು ಸಾಕಿರುವಂಥದ್ದು. ಹಾಗಿರುವಾಗ ನಮಗೆ ಇದು ತುಂಬ ಹೆಲ್ದಿಯಾಗಿರುತ್ತೆ. ಅಂದರೆ ಉತ್ತಮವಾದ ನೀರಿನಲ್ಲಿ ಉತ್ತಮ ಗುಣಮಟ್ಟವನ್ನು ಇಟ್ಕೊಳ್ತೇವೆ ನೀರಿನಲ್ಲಿ, ಮತ್ತು ಪೌಷ್ಟಿಕ ಆಹಾರವನ್ನು ನೀಡಿ ನಾವು ಬೆಳೆಸಿರುವಂತಹ ಮೀನು ಮರಿಗಳು. ಈಗ ನಿಮ್ಮ ಬಳಿ 2 ದೊಡ್ಡ ದೊಡ್ಡ ಪಾಂಡ್ಗಳಿದ್ದಾವೆ.
ಇದರ ಮೇಂಟೆನೆನ್ಸ್ ಚಾರ್ಜಸ್ ಎಷ್ಟು ಬರುತ್ತೆ ಮತ್ತು ಆದಾಯ ಹೇಳೋದಾದರೆ? ಈಗ ನಮ್ಮ ಬಳಿ 2 ದೊಡ್ಡ ಫಾಂಡ್ ಉಂಟು. ಈ ಫಾಂಡ್ಗಳಿಗೆ ನಾವು ಮೇಂಟೈನ್ ಅಂತ ನಾವು ಜನರನ್ನು ಇಟ್ಕೊಂಡಿರೋದು. ಯಾಕಂದರೆ ಮೀನಿನಲ್ಲಿ ನಮಗೆ ದನದ ರೀತಿ ಅಲ್ಲ. ಅಂದರೆ ದನದಲ್ಲಿ ಬೆಳಿಗ್ಗೆ ಹಾಲು ಕರಿಬೇಕು, 4 ಗಂಟೆಗೆ ತಿರುಗಬೇಕು, ಹಾಗಲ್ಲ. ಇದನ್ನು ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗುವ ಮೊದಲು ಒಂದು 7-7:30 ಒಮ್ಮೆ ಫೀಡ್ ಹಾಕಿ ಹೋಗ್ತೇನೆ. ಸಂಜೆ ಆಫೀಸಿಂದ ಬಂದು ಒಂದು 7-8 ಗಂಟೆ ಕೂಡ ಪುನಃ ಫೀಡ್ ಮಾಡ್ತೇನೆ. ಈಗ ಮರಿಗಳಿಗಾದರೆ ಸ್ವಲ್ಪ 2-3 ಸರಿ ಮಾಡುವೆ. ನನ್ನ ಮನೆಯಲ್ಲಿ ನಮ್ಮ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮಿಸ್ಸಸ್, ಹೀಗೆ ನಾವು ಅವರ ಹತ್ರ ಹೇಳ್ತೇನೆ. ಹಾಗಾಗಿರುವಾಗ ದೊಡ್ಡ ಏನು ಕೆಲಸ ಮೀನಿನಲ್ಲಿ ಇಲ್ಲ. ಹಾಗಾಗಿರುವಾಗ ಇದು ನಮ್ಮ ಕೃಷಿ ಮಿತ್ರರು ಅಂದರೆ ಈಗ ಎಲ್ಲರ ಹತ್ರ ಸಹ ಜಾಗ ಇರುತ್ತೆ. ಒಂದು 5 ಸೆನ್ಸ್ 10 ಸೆನ್ಸ್ ಜಾಗದಲ್ಲಿ ಒಂದು ಕೃಷಿ ಹೊಂಡ ಮಾಡಿ ಅದರಲ್ಲಿ ಮೀನು ಪಾಲನೆ ಮಾಡಿದರೆ ನಮಗೆ ಮನಸ್ಸಿಗೂ ಕೂಡ ನೆಮ್ಮದಿ. ಯಾಕಂದರೆ ನಾವು ಒಂದು ಆಹಾರವನ್ನು ನೀಡುವಾಗ ನೋಡ್ಬೋದು ಎಲ್ಲ ಬಂದು ಅವುಗಳು ಮೇಲೆ ಬರುತ್ತೆ. ಅಂದರೆ ಅದು ನಮಗೊಂದು ಬಾಂಧವ್ಯ. ಯಾಕಂದರೆ ನಮ್ಮಲ್ಲಿ ಮನಸ್ಸಿನಲ್ಲಿ ಏನಾದರೂ ಒಂಥರ ಬೇಸರ ಇದ್ದರೆ ಅವಳಿಗೆ ಫುಡ್ಡನ್ನು ಹಾಕಿ ನೀರಿನಲ್ಲಿ ಆಚೆಗೆ ಹೋಗೋದು ನೋಡಿ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಹಾಗಿರುವಾಗ ಇದು ಉತ್ತಮವಾದ ಬೆಳವಣಿಗೆ ಅಂತ ತಿಳ್ಕೊಳ್ತೇನೆ ನಾನು. ನೀವು ಈ ಪಾಂಡ್ಗೆ ಯಾವುದೇ ಮೇಲ್ಗಡೆ ಮೆಶ್ ಹಾಕಲಿಲ್ಲ ಮತ್ತು ಯಾವುದೇ ಬಲೆ ಕೂಡ ಹಾಕಲಿಲ್ಲ. ಯಾವ ರೀತಿ ಬೇರೆ ಯಾವುದು ಪಕ್ಷಿಗಳು ಬಂದು ಇದನ್ನು ತಿನ್ನೋದು ಆ ಥರ ಎಲ್ಲ ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ತೀರಾ? ಅಂದರೆ ಇದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಮೀನು ಮರಿಯನ್ನು ತುಂಬ ಸಣ್ಣ ಬಿಡುವುದಿಲ್ಲ. ಯಾಕಂದರೆ ನಾನು ಕೃಷಿಕರಿಗೆ ನಾನು ಮರಿ ಕೊಡುವಾಗ ಸಹ ಹಾಗೆ ನಾನು ಅಂದರೆ ಸ್ಪಾನ್ ಅಂತ ಹೇಳ್ತೇವೆ. ಅಂದರೆ ತುಂಬ ಸಣ್ಣದು ಮರಿ, ಒಂದು 1/2 ಇಂಚು 1/4 ಇಂಚಿನ ಮರಿಯನ್ನು ತಗೊಂಡು ಬಂದು ಅದನ್ನು ಕೆಲವರು ಫಿಂಗರ್ ಲಿಂಕ್ ಮಾಡಿ ಕೊಡ್ತಾರೆ. ನಾನು ಅಡ್ವಾನ್ಸ್ ಫಿಂಗರ್ ಲಿಂಕ್ ಅಂದರೆ ನಮ್ಮದು ಬಿರೇಡ್ ಉಂಟಲ್ಲ, ಈ ಸೈಜಿನ ಮೀನನ್ನು ಇದಕ್ಕೆ ಮರಿಯನ್ನು ಬಿಡ್ತೇನೆ. ನಮಗೆ ನೀರು ಕಾಗಿರ್ಬೋದು ಮತ್ತು ಇದು ಮಿಂಚು ಹಕ್ಕಿರ್ಬೋದು, ಆ ಮೀನುಗಳಿಗೆ ಹಕ್ಕಿಗಳಿಗೆ ಅದನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಮತ್ತೇನಂತಂದರೆ ಇಲ್ಲಿ ನೋಡಿರ್ಬೋದು, ಇದುಂಟಲ್ಲ ಇಲ್ಲಿ ಕಾಣ್ತದಲ್ಲ, ಇದು ನೀರು ತಾವರ ಅಂತ ಹೇಳ್ತೇವೆ. ಇದನ್ನು ನಾನು ಇದರಲ್ಲಿ ಮೊನ್ನೆ ಫುಲ್ ಇದರಲ್ಲಿ ಕವರ್ ಆಗಿತ್ತು, ಈಗ ತೆಗೆದಿದ್ದೇವೆ. ಅದು ನೆಕ್ಸ್ಟ್ ಏನು ಮಾಡ್ತೇವೆ, ಇಡೀ ನಮ್ಮ ಫಾಂಡ್ನಲ್ಲಿ ಬರುತ್ತೆ. ಅದು ಹೀಗೆ ಫಾಂಡ್ಗೆ ಹಾಕಿದ್ದರಿಂದ ಅದು ಮೀನಿಗೂ ಪ್ರೊಟೆಕ್ಷನ್ ಆಗುತ್ತೆ ಮತ್ತು ಅದರಲ್ಲಿ ಆಕ್ಸಿಜನ್ ಕ್ರಿಯೇಟ್ ಆಗುತ್ತೆ. ಮತ್ತು ಏನಾಗುತ್ತೆ ಅಂದರೆ ಅದು ಆಹಾರವಾಗಿ ಕೂಡ ಆಗಿರುತ್ತೆ. ಅದರಿಂದ ಅದು ಕೊಳ್ತದನ್ನು ಮೀನುಗಳು ತಿಂತದೆ. ಹಾಗಿರುವಾಗ ಅದು ನಮಗೆ ಒಂದು ಸೇಫ್ಟಿ ಕೂಡ ಆಗಿರುತ್ತದೆ, ಪ್ರೊಟೆಕ್ಷನ್ ಕೂಡ ಆಗುತ್ತೆ, ಆಹಾರ ಕೂಡ ಆಗುತ್ತೆ ಮತ್ತು ನೀರಿನ ಗುಣಮಟ್ಟ ಕೂಡ ಉತ್ತಮವಾಗಿರುತ್ತೆ. ಓಕೆ. ಈ ಪಾಂಡ್ ನೋಡಬೇಕಾದ್ರೆ ಇಲ್ಲಿ ನಡುವಲ್ಲಿ ಒಂದು ಚೌಕಾಕಾರದ ಕೇಜ್ ಥರ ಮಾಡಿದ್ದೀರಾ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಅದು ಅಲ್ಲಿ 4 ಪಾರ್ಟಿಷನ್ ಕಾಣ್ತದಲ್ಲ ಸರ್, ಅದು ನಿಮ್ಮದು 10x10 8 ಫೀಟ್ ಡೀಪ್ ಉಂಟು. ಅದು ಅದರಲ್ಲಿ ಏನು ಮಾಡ್ತೇನೆ ಅಂದರೆ ನಾನು ಮೀನು ಮರಿಗಳನ್ನು ತಗೊಂಡು ಬಂದು ಹಾಕ್ತೇನೆ. ಇದು ನಮ್ಮದು ಸ್ಪಾನನ್ನು ತಂದು ಒಂದು 1/2 ಇಂಚಿನ ಮೀನು ಮರಿಯನ್ನು ತಂದು ಅದರಲ್ಲಿ ಬಿಡ್ತೇನೆ. ಅದು ಏನಾಗುತ್ತೆ ಅಂದರೆ ಅದರಲ್ಲಿ ದೊಡ್ಡದಾಗುತ್ತೆ. ಒಂದು ಅಡ್ವಾನ್ಸ್ ಫಿಂಗರ್ ಲಿಂಕ್ ಸೈಜ್ ಆದಮೇಲೆ ನಾನು ಏನು ಮಾಡ್ತೇನೆ, ನಮ್ಮದು ಫಾಂಡಿಗೆ ಬಿಡ್ತೇನೆ ಮತ್ತು ಬೇಕಾದ ನಮ್ಮ ರೈತರಿಗೆ ನಾನು ಅದರಲ್ಲಿ ಬಿಡ್ತೇನೆ. ಈಗ ಒಂದೊಂದರಲ್ಲಿ ಒಂದು 5,000 ಸಾವಿರ ಮೀನು ಮರಿಗಳು ಉಂಟು. 4 ವೆರೈಟಿ ಉಂಟು. ಇದರಲ್ಲಿ ಫಂಗೀಷಿಯಸ್ ಉಂಟು, ಅದರಲ್ಲಿ ರೂಪ್ಚಂದ್ ಉಂಟು, ಅದರಲ್ಲಿ ಕಾಟ್ಲಾ ರೋಹು ಉಂಟು, ಇದರಲ್ಲಿ ಗಿಫ್ಟ್ ಸಿಲಾಪಿ ಉಂಟು. ಹೀಗೆ 4 ವೆರೈಟಿ ಮೀನು ಮರಿ ಉಂಟು. ಹಾಗೆ ನಮ್ಮದು ಮುರೇಲ್ ಅಲ್ಲಿ ಉಂಟು, ಸಪ್ರೇಟ್ ಉಂಟು. ಹಾಗೆ ಅಂದರೆ ಮುರೇಲನ್ನು ಹಾಗೆ ಇಡ್ಲಿಕ್ಕೆ ಆಗೋದಿಲ್ಲ, ಅದೇ ನನ್ನದು ಜಂಪ್ ಮಾಡುತ್ತೆ. ಹಾಗೆ ಮುರೇಲನ್ನು ನಾನು ಸಪ್ರೇಟ್ ಆಗಿ ಇಟ್ಟಿದ್ದೇನೆ. ನೀವು ಈ ಪಾಂಡ್ ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಬಂದಿತ್ತು? ನಮಗೆ ಇನ್ವೆಸ್ಟ್ಮೆಂಟ್ ಇದಕ್ಕೆ ನಮಗೆ ಒಂದು ಟೋಟಲು ಪ್ಲಾಸ್ಟಿಕ್ ಶೀಟ್ ಸೆಟಪ್ಪು ಮತ್ತು ಟೋಟಲ್ ಅರ್ಥ ವರ್ಕ್ ಅಂತೇಳಿ ಇದರಲ್ಲಿ ನಮಗೆ 2 ಲಕ್ಷ ತನಕ ಇದರಲ್ಲಿ ಕೆಲಸ ಖರ್ಚಾಗಿದೆ. ಅದೇ ನಮ್ಗೆ ಇನ್ನೊಂದು ಫಾಂಡ್ಗೆ ಸ್ವಲ್ಪ ಜಾಸ್ತಿ ಖರ್ಚಾಗಿದೆ. ಯಾಕಂದರೆ ಅದು ಇದಕ್ಕೆ ಸೈಜು ದೊಡ್ಡದು ಉಂಟು ಮತ್ತು ಅಲ್ಲಿ ನಮಗೆ ಅದು ಸಮತಟ್ಟ ಜಾಗ ಅಲ್ಲ. ಅಂದರೆ ಅದನ್ನು ಜಾಗವನ್ನು ಸಮತಟ್ಟು ಮಾಡಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಆಗಿದೆ. ಅದರಲ್ಲಿ ನಮಗೆ ಒಂದು 3-4 ಲಕ್ಷ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿದೆ. ಹಾಗಾಗಿ ಮತ್ತು ಇದಕ್ಕೆ ನಮಗೆ ಈ ನರೇಗಾದಲ್ಲಿ ನಮಗೆಲ್ಲ ಇದರಲ್ಲಿ ನಮಗೆ ಗೌರ್ಮೆಂಟ್ ಸಬ್ಸಿಡಿ ಕೂಡ ಸಿಕ್ಕಿದೆ. ಅದಕ್ಕೆ ಯಾವೂ ಸಿಗಲಿಲ್ಲ ಆ ಟೈಮಲ್ಲಿ. ಹಾಗೆ ಈ ನೀರನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಅಂದರೆ ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡಲಿಕ್ಕೆ ಸಿಗುತ್ತೆ? ಹಾಗೆ ಈ ಇದರಲ್ಲಿರುವ ನೀರು ಏನು ಮಾಡ್ತೇವೆ ಅಂದರೆ, ಇದಕ್ಕೆ ನಾವು ನಮ್ಮ ಕೆಳಗಡೆ ಒಂದೊಂದು ಕೆರೆ ಉಂಟು, ಓಪನ್ ವೆಲ್, ಮತ್ತು ಮನೆಯಲ್ಲಿ ಬೋರ್ವೆಲ್ ಉಂಟು. ಈಗ ನಾವು ದನ ಕರುಗಳಿಗೆ ಮನೆಗೆ ಬೇಕಾಗಷ್ಟು ಮಾತ್ರ ನೀರು ಅದಕ್ಕೆ ನಮಗೆ ಬೀಳುತ್ತೆ. ಮಿಕ್ಕಿದ ನೀರನ್ನು ಏನು ಮಾಡ್ತೇವೆ ಈ ಕೃಷಿ ಹೊಂಡಕ್ಕೆ, ಈ ನಮ್ಮ ಮೀನಿನ ಫಾಂಡ್ಗೆ 2ಕ್ಕೂ ಬಿಡ್ತೇವೆ. ಇದರ ನೀರೇನಾಗುತ್ತೆ ಅಂದರೆ ನಾವು ನಮ್ಮ ಹತ್ರ ಈ ಎಲ್ಲ ತೋಟ ಉಂಟಲ್ಲ, ಕಾಣ್ತದಲ್ಲ, ಈ ತೋಟಕ್ಕೆ ಇದೇ ನೀರನ್ನು ಕೊಡ್ತೇವೆ. ಹಾಗೆ ನಮ್ಮ ಹತ್ರ ಒಂದು ಗದ್ದೆ ಉಂಟು, 1 ಎಕರೆ ಜಾಗದಲ್ಲಿ, ಅದಕ್ಕೂ ಕೊಡ್ತೇವೆ. ಹಾಗಾಗಿ ನಮ್ಮ ಎಲ್ಲ ಈ ಕೃಷಿ ಚಟುವಟಿಕೆಗಳಿಗೆ ಇದರದ್ದೇ ನೀರನ್ನು ಉಪಯೋಗ ಮಾಡ್ತೇವೆ. ಅದು ಏನಾಗುತ್ತೆ ಅಂದರೆ ಇದರ ನೀರು ನಮಗೆ ಮೀನಿಗೆ ನಾವು ಆಹಾರವನ್ನು ನೀಡ್ತೇವೆ. ಅವುಗಳು ಏನು ಮಾಡ್ತೇವೆ, ನಾವು ಆಹಾರವನ್ನು ಸೇವನೆ ಮಾಡಿ ಅಮೋನಿಯವನ್ನು ಬಿಡ್ತವೆ. ಅದು ಅಮೋನಿಯಾ ಹೋಗಿ ನೀರಿನ ಅಡಿಯಲ್ಲಿ ಕುತ್ಕೊಳ್ಳುತ್ತೆ. ಅದು ನೈಟ್ರೋಜನ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅದನ್ನು ನಾವು ನಮ್ಮ ಈ ಕೃಷಿಗೆ ನೀಡುವುದರಿಂದ ಉತ್ತಮವಾದ ಇಳುವರಿ ಕೂಡ ಬರ್ಬೋದು. ಕಾಣ್ತದಲ್ಲ ನಮ್ಮದು ಎಲ್ಲ ತೋಟ ಹಚ್ಚ ಹಸಿರಾಗಿ ಎಲ್ಲ ಕಾಣ್ತದೆ, ನೋಡಿ ಬೇಕಾದರೆ. ನಾವು ಇದರದ್ದೇ ನೀರೆಲ್ಲ ತೋಟಕ್ಕೆ ನಾವು ಕೊಡುವಂಥದ್ದು. ಮೀನು ಸಾಕೋದ್ರಿಂದ ಅದು ಕೂಡ ಬೆನಿಫಿಟ್ ಇದೆ. ಹೌದು, ಅದು ಕೂಡ ಬೆನಿಫಿಟ್. ಅಂದರೆ ನಾವು ಇದು ವಾಟರ್ ಸ್ಟೋರೇಜ್
ವಾಟರ್ ಸ್ಟೋರೇಜ್ನೊಂದಿಗೆ ಮೀನು ಪಾಲನೆ ಮಾಡ್ಬೋದು. ಇದರೊಂದಿಗೆ ಆ ನೀರು ಉತ್ತಮವಾದ ಗೊಬ್ಬರವಾಗಿ ಪರಿವರ್ತನೆಗೊಳ್ಳುತ್ತೆ. ಅದರಿಂದ ನಮಗೆ ಕೃಷಿಗೆ ಕೊಟ್ಟು ಇದರಿಂದ ಕೃಷಿಯಲ್ಲಿ ಕೂಡ ಉತ್ತಮವಾದ ನಮಗೆ ಆದಾಯ ಕೂಡ ತೆಗಿಬೋದು. ಬ್ರೀಡಿಂಗ್ ಮಾಡುವ ಪ್ಲ್ಯಾನ್ ಇದೆ ಅಂತ ಹೇಳಿದ್ರಿ, ಅದನ್ನು ನೆಕ್ಸ್ಟ್ ಯಾವ ಟೈಮಲ್ಲಿ ಅದನ್ನು ಪ್ರೊಸೆಸ್ ಮಾಡ್ತೀರಾ ಅಂತ? ಅಂದರೆ ಬ್ರೀಡಿಂಗ್ ಅಂದರೆ ಆ್ಯಕ್ಚುಲಿ ಇದೇ ಟೈಮ್ ರೈಟ್ ಟೈಮ್. ಅಂದರೆ ಈ ಮಳೆಗಾಲದಲ್ಲಿ ಈ ಮೀನುಗಳು ಸಂತಾನೋತ್ಪತ್ತಿ ಮಾಡುವಂಥದ್ದು ಸಮಯ. ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕೆಲವೊಂದು ಮೀನುಗಳು ನ್ಯಾಚುರಲ್ ಬ್ರೀಡ್ ಆಗುತ್ತೆ, ಕೆಲವೊಂದು ಮೀನುಗಳು ನ್ಯಾಚುರಲ್ ಆಗಿ ಬ್ರೀಡ್ ಆಗೋದಿಲ್ಲ. ಅದರಲ್ಲಿ ನಮ್ಮ ಈ ಮುರಳಿರ್ಬೋದು ಮತ್ತು ಇದು ನಮ್ಮ ಫಂಗೇಶಿಯಸ್ ಇರ್ಬೋದು. ಇಂಥ ಮೀನುಗಳಿಗೆ ಏನು ಮಾಡಬೇಕಂದ್ರೆ ಅವುಗಳನ್ನು ಒಂದು 2 ವರ್ಷದ ಮಿಕ್ಕಿದ ಮೀನುಗಳು ಅಂದರೆ ನಮ್ಮ 1.5 kg 2 kg ಮೀನುಗಳನ್ನು ನಾವು ಇಟ್ಕೊಂಡು ಸಪ್ರೇಟ್ ಮಾಡಬೇಕು. ಇಲ್ಲಿ ಕಾಣ್ತದೆ ನೋಡಿ, ಇಲ್ಲಿ 4 ಪಾರ್ಟಿಷನ್ ಕಾಣ್ತದೆ. ಇದರಲ್ಲಿ ಎಲ್ಲ ದೊಡ್ಡ ಮೀನುಗಳು, ಅದಕ್ಕೆ ನಾವು ಬ್ರೂ ಸ್ಟಾಕ್ ಅಂತ ಹೇಳಿದೆ, ತಂದೆ ತಾಯಿ ಮೀನು. ಅಲ್ಲಿ ಒಂದು ಬಂದಿದೆ ನೋಡಿ, ಕಾಣ್ತದೆ ಅಲ್ಲಿ. ಆ ಮೀನುಗಳೇನು ಮಾಡಬೇಕಂದ್ರೆ ಇದರಲ್ಲಿ ತಂದೆ ತಾಯಿ ಮೀನುಗಳಿಗೆ ನಾವು ಹಾರ್ಮೋನ್ ಕೊಡಬೇಕು, ಓವಟೈಡ್ ಅಂತ. ಆ ಓವಟೈಡ್ ಹಾರ್ಮೋನ್ ಕೊಟ್ಟು 24 ಗಂಟೆಯ ನಂತರ ಏನು ಮಾಡಬೇಕಂದ್ರೆ ಅದರಿಂದ ಗಂಡು ಮತ್ತು ಗಂಡಿಂದ ಸ್ಪರ್ಮ್, ಹೆಣ್ಣಿನಿಂದ ಎಗ್ಸ್ ಕಲೆಕ್ಟ್ ಮಾಡಿ ಅದನ್ನು ನಾವು ಸಪ್ರೇಟ್ ಒಂದು ಅಲ್ಲಿ ಸೆಟಪ್ ಮಾಡಿದ್ದೇವೆ. ಆ ರೀತಿ ಮಾಡಬೇಕಂತ ಒಂದು ಆಲೋಚನೆಯಲ್ಲಿ ಇದ್ದೇವೆ. ಅದು ಸಕ್ಸಸ್ ಆದರೆ ಇಲ್ಲಿಯ ರೈತರಿಗೆ ಇಲ್ಲಿಂದ ನಮ್ಮ ಕಡೆಯಿಂದ ಮರಿಯನ್ನು ಕೊಡಬಹುದು. ಯಾಕಂದರೆ ಈಗ ನಮ್ಮ ಹತ್ರ ಇಲ್ಲಿ ಮರಿ ಸಿಗುವುದಿಲ್ಲ. ಅದೇ ಈ ಫಂಗೇಶಿಯಸ್ ಬೇಕಾದರೆ ನಾವು ವೆಸ್ಟ್ ಬೆಂಗಾಲ್ ಕಲ್ಕತ್ತಾಗೆ ಹೋಗಬೇಕಾಗತ್ತೆ. ಈ ಮುರೇಲ್ ಮೀನು ಬೇಕಂದರೆ ನಮಗೆ ಈಗೊಬ್ಬರು ಬ್ಯಾಂಗ್ಳೂರಲ್ಲಿ ಮಾಡ್ತಿದ್ದಾರೆ, ಇಲ್ಲಾಂದರೆ ನಾವು ಆಂಧ್ರದಿಂದ ತರಬೇಕಾಗತ್ತೆ. ಹಾಗಿರುವಾಗ ಅದೊಂದು ನಮ್ಮ ಪ್ರಾಜೆಕ್ಟ್ ಸಕ್ಸಸ್ ಆದರೆ ಅದು ಎಲ್ಲ ರೈತರಿಗೂ ಕೂಡ ಅನುಕೂಲವಾಗಿದೆ. ಅಂದರೆ ಕಡಿಮೆ ದರದಲ್ಲಿ ಮೀನು ಮರಿಗಳನ್ನು ನೀಡಬಹುದಂತ ನಾನು ಹೇಳ್ಕೊಳ್ತಿದ್ದೇನೆ. ಓಕೆ ಸರ್, ಧನ್ಯವಾದಗಳು. ಮೀನಿನ ಬಗ್ಗೆ ತುಂಬ ಎಕ್ಸ್ಪ್ಲನೇಷನ್ ನೀಡಿದ್ರಿ. ನಿಮ್ಮ ಕನಸಿನ ಯೋಜನೆ ಕೂಡ ಸಕ್ಸಸ್ ಆಗಲಿ ಅಂತ ಹಾರೈಸ್ತೇನೆ. ಹಾಗೆಯೇ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಸಮಯವನ್ನು ಕಳೆದಕ್ಕೆ ಧನ್ಯವಾದವನ್ನು ತಿಳಿಸುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.